ಬ್ಯಾಕ್. ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ಆಗಿದೆ. ಎಚ್ಡಿಕೆ ಹಾಗೇನೆ ಶಾಸಕಿ ಅನಿತಾ ಬರೋ ಮುನ್ನವೇ ಉದ್ಘಾಟನೆ ಮಾಡಿಬಿಟ್ರು ಅಂತ ಹೇಳಿ ಜೆಡಿಎಸ್ನ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್, ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಜೆಡಿಎಸ್ ಹಾಗೇನೆ ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟಗಳು ನಡೆದಿದೆ. ರಣಾಂಗಣವಾಗಿದೆ ಜಿಲ್ಲಾಸ್ಪತ್ರೆ ಉದ್ಘಾಟನೆ ಆ ಕಾರ್ಯಕ್ರಮದ ಆವರಣ. ಉದ್ಘಾಟನೆ ಆದ್ಮೇಲೆ ಅನಿತಾ ಕುಮಾರಸ್ವಾಮಿ ಬಂದ್ರು, ಎಚ್ಡಿಕೆ ಬಂದ್ರು, ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ರು, ಗಲಾಟೆ ಮಾಡಕ್ ಹೋಗಬೇಡಿ ಅಂತ ಹೇಳಿ. ಇದೇ ರೀತಿ ಹಿಂದೆ ಹಾರೋಹಳ್ಳಿ ತಾಲೂಕು ಕಚೇರಿ ಲೋಕಾರ್ಪಣೆಗೊಳಿಸುವಂತ ವಿಷಯದಲ್ಲೂ ಕೂಡ ಅನಿತಾ ಕುಮಾರಸ್ವಾಮಿ ಮತ್ತು ಅಶ್ವಥ್ ನಾರಾಯಣ್ ನಡುವೆ ಟಾಕ್ ಫೈಟ್ ಆಗಿತ್ತು ವೇದಿಕೆ ಮೇಲೇನೆ, ಅದನ್ನು ನಾವು ಗಮನಿಸಿದ್ವಿ. ಸೊ ಇವತ್ತು ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಷಯವಾಗಿಯೂ ಕೂಡ ಅಂದ್ರೆ ಅಲ್ಲಿನ ಶಾಸಕರು ಬರೋ ಮುಂಚಿತವಾಗಿ, ಕುಮಾರಸ್ವಾಮಿ ಅವರು ಬರೋ ಮುಂಚಿತವಾಗಿ ಉದ್ಘಾಟನೆ ಮಾಡಿಬಿಟ್ರು ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಅಲ್ಲಿ ಗಲಾಟೆಯನ್ನ ಸ್ಟಾರ್ಟ್ ಮಾಡಿದ್ರು. ಆಗ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಎಲ್ಲ ಆಗಿದೆ. ಈಗ ಆಸ್ಪತ್ರೆ ವಿಷಯದಲ್ಲಿ ರಾಮನಗರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿ ನಡೀತಾ ಇದೆ. ರೀಸೆಂಟ್ ಆಗಿ ಅಶ್ವಥ್ ನಾರಾಯಣ್ ಅವರು ಅಭಿವೃದ್ಧಿ ಕಾರ್ಯವನ್ನ ಬಿಜೆಪಿ ಸರ್ಕಾರ ಬಂದ ಮೇಲೆ ನಾವು ಮಾಡಿದ್ವಿ ಅಂತ ಹೇಳಿದ್ರು ರಾಮನಗರದಲ್ಲಿ. ಅಂದ್ರೆ ಹಾರೋಹಳ್ಳಿ ತಾಲೂಕು ಕಚೇರಿ ಲೋಕಾರ್ಪಣೆಗೊಳಿಸುವಂತ ಸಂದರ್ಭದಲ್ಲಿ ಅದಕ್ಕೆ ಅವತ್ತು ಕುಮಾರಸ್ವಾಮಿ ಅವರು ಬಂದಿರಲಿಲ್ಲ. ಆದ್ರೆ ಅಲ್ಲಿ ಉಪಸ್ಥಿತರಿದ್ದಂತ ಅನಿತಾ ಕುಮಾರಸ್ವಾಮಿ ಅವರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಾ ಇರಲಿಲ್ಲ. ಸುಳ್ಳೆಲ್ಲ ಹೇಳ್ಕೊಂಡು ತಿರುಗಬಾರ್ದು, ಹಿಂಗೆ ಪ್ರಚಾರಕ್ಕೋಸ್ಕರ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತು ಅಂತ ಹೇಳಿದ್ರು. ಇವತ್ತು ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅದೇ ತರ ಗಲಾಟೆ ಕಾರ್ಯಕರ್ತರ ಮಧ್ಯದಲ್ಲಿ ಆಗಿದೆ. ಕಾರಣ ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ಅಲ್ಲಿನ ಶಾಸಕಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು ಹಾಗೆಯೇ ಜೆಡಿಎಸ್ನ ಮುಖಂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಅಂದ್ರೆ ಆ ಟೈಮಿಗೆ ಅವ್ರು ರೀಚ್ ಆಗಕ್ ಆಗಿಲ್ಲ. ಬಟ್ ಅವ್ರು ಬರೋಕ್ಕೂ ಮುಂಚಿತವಾಗಿಯೇ ಉದ್ಘಾಟನೆ ಮಾಡಿಬಿಟ್ರು ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಮತ್ತೆ ಪ್ರತಿಭಟನೆಯನ್ನ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಬಂದಂತ ಅನಿತಾ ಕುಮಾರಸ್ವಾಮಿ ಅವರು ಜೆಡಿಎಸ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಕಾರ್ಯಕರ್ತರ ಮಧ್ಯದಲ್ಲಿ ಜೆಡಿಎಸ್ ಹಾಗೆಯೇ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ, ನೂಕಾಟ ಎಲ್ಲ ಆಗಿದೆ.